ಓಂ ಸಾಯಿರಾಮ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಇಲ್ಲಿ ಬೆಳೆಯುವಂಥ ಟೊಮೆಟೊ ಅಂತೆ. ನಮ್ಮ ದೇಶದಲ್ಲಿ ಬೆಳೆಯುವಂಥ ತರಕಾರಿ ಆಗಿರ್ಬೋದು, ಇದು ಫ್ರೂಟ್ಸ್ ಆಗಿರ್ಬೋದು, ಗ್ರೋಸರಿ ಎಲ್ಲ ಸಿಕ್ಕುತ್ತೆ. ಅದ್ರ ಜೊತೆಗೆ ಈ ದೇಶದ್ದು ಮಾಮೂಲಿ ಸಿಕ್ಕುತ್ತೆ ಅಲ್ವಾ, ಆ ಥರ ಒಂಥರ ಫ್ರೆಶ್ ಆಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ವೆಜಿಟೇಬಲ್ಸ್ಗಳು ಕೂಡ ನೋಡಿ, ಸೊಪ್ಪುಗಳೆಲ್ಲ ಫ್ರೆಶ್ ಆಗಿರಬೇಕು ಅಂತ ಈ ರೀತಿ ಮೇಂಟೈನ್ ಮಾಡ್ತಾರೆ. ಇದೆಲ್ಲ ಚೈನಾ ಮತ್ತು ಜಪಾನಿಗೆ ಸೇರಿದಂಥ ಹರ್ಬ್ಸು. ನಾವು ಕೊತ್ತಂಬರಿ, ಕರಿಬೇವೆಲ್ಲ ಹೆಂಗೆ ಉಪಯೋಗಿಸ್ತೀವಿ ಆ ಥರ ಇದೆಲ್ಲ ಆ ದೇಶಕ್ಕೆ ಯೂಸ್ ಮಾಡುವಂಥ ಒಂದಷ್ಟು ಐರನ್ ಪಾಟ್ಗಳು, ಮಡ್ ಪಾಟ್ಗಳು. ಇದು ರ್ಯಾಡಿಶ್ ಅಂತೆ, ಪಿಕಲ್ ರ್ಯಾಡಿಶು ನೋಡಿ, ಯೆಲ್ಲೋ ಕಲರಲ್ಲಿದೆ. ಇದೆಲ್ಲ ನಾವು ಹೆಂಗೆ ನಮ್ಮ ದೇಶದಲ್ಲಿ ಹಿಂಗೆ ಸಿಕ್ಕುತ್ತೆ ಪ್ಯಾಕೆಟ್ ಫುಡ್ಗಳು, ದೋಸೆ, ಇಡ್ಲಿ ಬ್ಯಾಟರು, ಮತ್ತು ಈಗ ಒಂದಷ್ಟು ಚಪಾತಿ ಅವೆಲ್ಲ ಪ್ಯಾಕೇಜ್ ಫುಡ್ ಬರುತ್ತೋ ಆ ಥರ ಅವ್ರಿಗೆ ದೇಶಕ್ಕೆ ಸಂಬಂಧಪಟ್ಟಂಥ ಫುಡ್ಗಳು, ಮೋಮೋಸು, ಫ್ರೈಡ್ ರೈಸು ಅವು ಕೂಡ ಇಟ್ಟಿದ್ರು. ಯಮಹ ಅಂತೆ ನೋಡಿ, ಇದು ಗಾಡಿ ಹೆಸರು. ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅದಾದಮೇಲೆ ಒಂದು ನಮ್ಮ ಅಳಿಯನ ಬರ್ತಡೇ ಇತ್ತು. ಅಂದರೆ ನನ್ನ ಮಗಳು ಬರ್ತಡೇ ಟೈಮಲ್ಲಿ ಎಲ್ಲ ಫ್ರೆಂಡ್ಸ್ ಇದ್ದರು. ಇವಾಗ ಇಲ್ಲಿ ಜುಲೈ 4th ಇಂಡಿಪೆಂಡೆನ್ಸ್ ಡೇ ಇತ್ತು ಅಂತಂದ್ಬಿಟ್ಟು ಲಾಂಗ್ ವೀಕೆಂಡ್ ಇದ್ದಿದ್ದರಿಂದ ಎಲ್ಲ ಟ್ರಾವೆಲ್ ಅಂದರೆ ಬೇರೆ ಬೇರೆ ಕಡೆ ಹೋಗಿದ್ರು. ಅದಕ್ಕೋಸ್ಕರ ನಾವೇ ಸಿಂಪಲ್ಲಾಗಿ ಒಂದು ಲಾವಾ ಕೇಕ್ ತಂದು, ಕೇಕೆಲ್ಲ ಇವಾಗ ತಾನೇ ತಿಂದು ಒಂಥರ ಜಾಸ್ತಿ ಸ್ವೀಟ್ ತಿಂದ್ಬಿಟ್ಟಿದ್ವಲ್ಲ ಅಂತಂದ್ಬಿಟ್ಟು ಒಂದು ಚಿಕ್ಕದು ತಂದ್ವಿ. ದಿನ ಟ್ರಾವೆಲ್ ಮಾಡ್ತಾನೆ ಇರ್ತೀವಲ್ವ. ಇವಾಗ ನಾವು ಯಾರು ಮನೆಗೆ ಬಂದಾಗ ಮಕ್ಕಳು ತೋರ್ಸೋಕೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ, ತಿಂಡಿ ಐಟಮ್ಸ್ ತುಂಬಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿರೋವಂಥ ಲಾವಾ ಕೇಕ್ ತಂದುಬಿಟ್ಟು ತುಂಬ ಚೆನ್ನಾಗಿತ್ತು, ಕಟ್ ಮಾಡಿದಂಥದ್ದು. ಅದಾದಮೇಲೆ ಒಂದು ಲಾಂಗ್ ಡ್ರೈವ್ ಹೋಗೋಣ, ಒಂದು ಬೀಚ್ ನೋಡ್ಕೊಂಬರೋಣ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಹೊರಟಂಥದ್ದು. ಇಲ್ಲೆಲ್ಲ ಪೆಟ್ರೋಲ್ನ ನಾವೇ ಹಾಕ್ಕೋಬೇಕು. ನಮ್ಮ ಕಡೆ ಹಂಗೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಲ ಹಾಕೋಕ್ಕೆ ಜನಗಳಿರೋದಿಲ್ಲ ನೋಡಿ, ನಾವೇ ಪೆಟ್ರೋಲ್ ಹಾಕ್ಕೋಬೇಕು. ಅದೊಂದು ಇಲ್ಲಿನ ವಿಶೇಷ ಅಂತಲೇ ಹೇಳ್ಬೋದು. ಆಮೇಲೆ ನನ್ನ ಮಗಳು ಇರೋ ಏರಿಯಾದಿಂದ ನಾವು ಹೊರಟಂಥ ಒಂದು ಜಾಗಕ್ಕೆ 1 ಗಂಟೆ 15 ನಿಮಿಷ ಟ್ರಾವೆಲ್ ಮಾಡಬೇಕಾಗಿತ್ತು. ಅದು ಇಲ್ಲಿ ಫಸ್ಟ್ ಕಾಫಿ ಕುಟ್ಕೊಂಡು ಹೋಗೋಣ ಅಂತ ಒಂದು ಕಡೆ ನಿಲ್ಲಿಸಿದ್ವಿ. ಅಲ್ಲಿ ನನ್ನ ಮಗಳು ಫ್ರೆಂಡ್ ಯಮುನಾ ಮತ್ತು ಅವ್ರ ಹಸ್ಬೆಂಡ್ ಕೂಡ ಜಾಯಿನ್ ಆದರು. ಇಲ್ಲಿ ನೋಡಿ, ಈ ದೇಶ ನಾನು ಗಮನಿಸ್ದಂಗೆ ತುಂಬ ಫ್ರೆಂಡ್ಲಿ. ಒಂದು ಕ್ಯಾಟ್ ಇತ್ತು, ಇದಕ್ಕೆ 2 ವರ್ಷ ಅಂತೆ. ಪರ್ಮಿಷನ್ ತೊಗೊಂಡು ಮುಟ್ಬೋದು. ಅದಕ್ಕೋಸ್ಕರ ನಾನು ಒಬ್ಳು ಹುಡುಗಿ ಇಟ್ಕೊಂಡು ಕೂತಿದ್ಲು. ನನಗೆ ಬೆಕ್ಕು, ನಾಯಿ ಅಂತಂದರೆ ತುಂಬ ಇಷ್ಟ. ಅದಕ್ಕೆ ಅವಳನ್ನ ಕೇಳಿಬಿಟ್ಟು ಅದನ್ನೊಂದು ಸ್ವಲ್ಪ ಮುದ್ದು ಮಾಡಿಬಿಟ್ಟು ಅದ್ರ ಹೆಸರೆಲ್ಲ ಕೇಳಿಕೊಂಡು 2 ವರ್ಷ ಅಂತ ಹೇಳಿದ್ಲು. ಒಂಥರ ಖುಷಿ ಅಂತ ಅನ್ನಿಸ್ತು. ನೋಡಿಬಿಟ್ಟು ಅಲ್ಲಿ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟಂಥದ್ದು. ಅದ್ರ ಜೊತೆಗೆ ನಮ್ಮ ಅಳಿಯನ ಫ್ರೆಂಡು ತೇಜಸ್ ಅಂತ, ಅವರು ಲಾಸ್ಟ್ ಬೀಚ್ಗೆ ಹೋದಾಗಲೂ ಅವರು ನಮ್ಮ ಜೊತೆಲಿದ್ದರು. ಇವತ್ತು ಕೂಡ ಬಂದಿದ್ದರು. ಒಂಥರ ಒಳ್ಳೆ ಫ್ರೆಂಡ್ ಸರ್ಕಲ್ ಇದೆ ಇಬ್ಬರು ಕಡೆಯಿಂದನೂ, ಮಗಳು ಅಳಿಯ ಇಬ್ಬರು ಕಡೆಯಿಂದನೂ. ಅದೊಂದು ಖುಷಿ ವಿಚಾರ ನಮಗೆ. ನೋಡಿ, ಇದು ನಮ್ಮ ಕಡೆ ಹೆಂಗೆ ರೈತರು ರೋಡ್ ಸೈಡಲ್ಲಿ ಸೊಪ್ಪು ತರಕಾರಿ ಎಲ್ಲ ಬೆಳೆದಿರ್ತಾರಲ್ಲ, ಅದೊಂದು ವ್ಯೂ ನೋಡೋಕ್ಕೆ ಸಿಕ್ತು ನನಗೆ. ಅದೊಂದು ಚಿಕ್ಕದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಇದು ಉದ್ದಕ್ಕೂ ತುಂಬ ಇನ್ನೇನು ಹತ್ರ ಅಂತಿದ್ದಂಗೆ ನಾನು 15 ಮಿನಿಟ್ಸಿಂದನೂ ಸಮುದ್ರ ನಮಗೆ ನೋಡೋಕ್ಕೆ ಸಿಕ್ಕುತ್ತೆ ರೋಡ್ ಸೈಡಲ್ಲಿ. ತುಂಬ ಚೆನ್ನಾಗಿದೆ. ಈಗ ನಾವು ಹೋಗಿದ್ದಂಥದ್ದು ಕಾರ್ಮಲ್ ಬೈ ದ ಸೀ ಬೀಚ್ ಅಂತ ಅಂದ್ಬಿಟ್ಟು. ಇದ್ರ ಹೆಸರು ಮಾಂಟೆರಿ ಪೆನಿನ್ಸುಲಾ ಅಂತೆ. ಅಕಸ್ಮಾತ್ ರಾಂಗ್ ಪ್ರೊನೌನ್ಸಿಯೇಷನ್ ಮಾಡಿದರೆ ಸಾರಿ ಆಯಿತಾ. ಅಲ್ಲಿ ಬೀಚ್ ತುಂಬ ಚೆನ್ನಾಗಿದೆ, ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೋಗಿದ್ದಂಥದ್ದು. ಎಂಟ್ರಿ ಆಗ್ತಿದ್ದಂಗೆ ಸುತ್ತ ಮನೆಗಳು, ಕಾಟೇಜಸ್ಸು, ಅದರ ಸಮುದ್ರ, ಯಾವ ಕಡೆ ನೋಡಿದ್ರೂ ತುಂಬ ಒಂಥರ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಚೆನ್ನಾಗಿದೆ ರೀ. ಮನೆಗಳ ಸ್ಟ್ರಕ್ಚರ್ ಅಂತೂ ನೋಡೋಕ್ಕೆ ಚೆಂದ ಈ ಕಡೆ ಎಲ್ಲ. ಅದರಲ್ಲೂ ಎಸ್ಪೆಷಲಿ ಈ ಕಡೆ ಕಾರ್ಮಲ್ ಬೀಚ್ ಅಂತಿದೆಯಲ್ಲ, ಅಲ್ಲಿಗೆ ನೀವು ಆಲ್ರೆಡಿ ಸುಮಾರು ಜನ ಹೋಗಿರ್ತೀರ ಇಲ್ಲಿ ಸ್ಟೇ ಮಾಡಿದ್ದಂಥವ್ರು. ಅಕಸ್ಮಾತ್ ಬೇರೆ ಈ ಕ್ಯಾಲಿಫೋರ್ನಿಯಾದಲ್ಲದೆ ಬೇರೆ ಕಡೆ ಸ್ಟೇಟಿಂದ ಏನಾದ್ರು ನೋಡ್ತಿದ್ರೆ, ನೀವಿನ್ನೂ ಬಂದಿಲ್ಲ ಈ ಜಾಗಕ್ಕೆ ಅಂತಂದರೆ ಖಂಡಿತ ಬನ್ನಿ, ನಿಮ್ಮ ಪೇರೆಂಟ್ಸ್ನೂ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ಅಕಸ್ಮಾತ್ ನಮಗೆ ಬೇರೆ ದೇಶದವ್ರು ನೋಡ್ತಿದ್ರೆ ಇಲ್ಲಿಗೆ ಬರುವಂಥ ಆಪರ್ಚುನಿಟಿ ಸಿಕ್ಕಿದ್ರೆ ನಿಮ್ಮ ಒಂದು ವಿಸಿಟಿಂಗ್ ಪ್ಲೇಸಲ್ಲಿ ಇದನ್ನು ಕೂಡ ನೀವು ಲಿಸ್ಟ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಒಂಥರ ಪ್ರಕೃತಿ ಪ್ರಿಯರಿಗಂತೂ ಹಬ್ಬ ಕಣ್ಗಳಿಗೆ ಅಂತಲೇ ಹೇಳ್ಬೋದು. ಮನೆಗಳು ಅಷ್ಟೇ ರೀ, ತುಂಬ ಚೆನ್ನಾಗಿವೆ. ಲ್ಯಾಂಡ್ಸ್ಕೇಪಲ್ಲಿ ಅವರು ಮಾಡಿಸಿರೋವಂಥ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಅದೆಲ್ಲ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತು ನನಗೆ. ನೋಡಿ, ಇಲ್ಲಿ ನಾವು ಬಂದಾಗ 1 ಗಂಟೆ ಆಗಿದ್ದರಿಂದ ತುಂಬ ಹೊಟ್ಟೆ ಹಸಿತಾಯಿತು. ಅದಕ್ಕೋಸ್ಕರ ಊಟ ಮಾಡಿಬಿಡೋಣ ಫಸ್ಟು ಅಂತ ಅಂದ್ಬಿಟ್ಟು ಲಂಚ್ ಮಾಡೋಣ ಅಂತಂದ್ಬಿಟ್ಟು ಹೋದ್ವಿ. ಇಲ್ಲಿ ಇಂಡಿಯನ್ ಫುಡ್ ಸಿಕ್ಕಲ್ಲ ಈ ಜಾಗದಲ್ಲಿ. ನಾವಿರೋ ಕಡೆ ಎಲ್ಲ ಸಿಕ್ಕುತ್ತೆ, ಮಗಳು ಅಳಿಯ ಇರೋ ಕಡೆ, ಇಲ್ಲಿ ಸಿಕ್ಕಲ್ಲ. ಅದಕ್ಕೋಸ್ಕರ ಅಂದರೆ ವೆಜಿಟೇರಿಯನ್ ಆಪ್ಷನ್ ಅಂತೂ ಇದೆ. ಅದಂತೂ ತುಂಬ ಖುಷಿ ಆಯಿತು ನನಗೆ. ತುಂಬ ಚೆನ್ನಾಗಿತ್ತು. ವೀಗನ್ ಅಂತಾರಲ್ಲ ಅದು ಕೂಡ ಇರುತ್ತೆ, ವೆಜಿಟೇರಿಯನ್ ಕೂಡ ಇರುತ್ತೆ, ವೆಜ್ಜು ನಾನ್ ವೆಜ್ ಎಲ್ಲ. ನಾವು ಎಲ್ಲ ಈ ಥರ ದೊಡ್ಡ ಗ್ರೂಪಲ್ಲಿ ಹೋದಾಗ ಅವ್ರವ್ರ ಟೇಸ್ಟ್ ಅನುಗುಣವಾಗಿ ಎಲ್ಲ ಒಂದೊಂದು ಆರ್ಡ್ರ್ ಮಾಡಿದ್ರೆ ಎಲ್ಲನೂ ಟೇಸ್ಟ್ ಮಾಡ್ಬೋದು. ಅದೊಂದು ಪ್ಲಸ್ ಪಾಯಿಂಟು. ಹಾಗೆ ಅವ್ರವ್ರಿಗೆ ಬೇಕಾಗಿದ್ದೆಲ್ಲ ಪಿಜ್ಜಾ, ಪಾಸ್ತಾ,
ಮತ್ತು ಒಂದಷ್ಟು ಪೊಟ್ಯಾಟೋಗೆ ಸಂಬಂಧಪಟ್ಟದ್ದು ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು. ಎಲ್ಲ ಟೇಸ್ಟ್ ಮಾಡಿದ್ವಿ, ಶೇರ್ ಮಾಡಿಕೊಂಡು ಮಾತಾಡಿಕೊಂಡು. ಚೀಸ್ ಬಾಲ್ಸ್ ಇದು ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ್ಯಂಬಿಯನ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಇನ್ನೊಂದೇನು ಅಂತಂದರೆ ತುಂಬ ಖುಷಿಯಾದಂಥ ವಿಚಾರ ಅಂತಂದರೆ, ನಾವು ನಿನ್ನೆ ಕೇಕ್ ಕಟ್ ಮಾಡಿದ್ವಿ, ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದಲ್ಲೇ ನಿಜವಾಗ್ಲೂ ಆನೆಸ್ಟ್ಲಿ ಹೇಳಬೇಕು ಅಂದರೆ ಬರ್ತ್ಡೇ ಆಗೋಯ್ತು ಅನ್ನೋದೊಂದು ಮೈಂಡ್ಸೆಟ್ಟು. ಆದರೆ ಆ್ಯಕ್ಚುಯಲ್ ಬರ್ತ್ಡೇ ನಾವು 12 ಗಂಟೆಗೆ ಮಾಡಿಬಿಟ್ಟಿದ್ವಿ. ಮಾರನೇ ದಿನವೂ ಅವ್ರದ್ದೇ ದಿನ ಅಲ್ವಾ ಬರ್ತ್ಡೇ, ಯಾರು ಸೆಲೆಬ್ರೇಟ್ ಮಾಡಿರ್ತಾರೆ ಅವ್ರದ್ದು. ಅದನ್ನು ನೋಡಿ, ಫ್ರೆಂಡ್ ತೇಜಸ್ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಂತೆ ಇದೊಂದು ಲಾವಾ ಕೇಕ್, ಇದು ವೆನಿಲಾ ಐಸ್ ಕ್ರೀಮ್ ಜೊತೆಗೆ ಒಂದು ಕೇಕು. ಅನ್ಎಕ್ಸ್ಪೆಕ್ಟೆಡ್ಡು. ನಾವೆಲ್ಲ ನಮ್ಮದೇ ಲೋಕದಲ್ಲಿ ಮಾತಾಡ್ತಾ ಇದ್ವಿ, ಅವ್ರು ತಂದು ಹ್ಯಾಪಿ ಬರ್ಡೇ ಬಾಸ್ ಅಂತ ಇಟ್ಟರು ಅವರು. ನನಗಂತೂ ಎಸ್ಪೆಷಲಿ ತುಂಬ ಖುಷಿ ಆಯಿತು. ಅದಕ್ಕೆ ಫ್ರೆಂಡ್ಸ್, ಈ ಥರದ ಫ್ರೆಂಡ್ ಸರ್ಕಲ್ ಇದ್ದರೆ ಈ ಥರ ಫ್ರೆಂಡ್ ಸರ್ಕಲ್ ಇರಬೇಕು. ನನಗಂತೂ ತುಂಬ ಖುಷಿ ಆಯಿತು. ಅದೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಹಿಂಗೆ ಫಸ್ಟು ಒಂದು ರೌಂಡು ಬೀಚ್ ಹತ್ರ ನಡ್ಕೊಂಡೇ ಹೋಗೋಣ ಅಂತಂದ್ಬಿಟ್ಟು, ಕಾರಲ್ಲಿ ಬೇಕಾದ್ರೂ ಹೋಗಿ ಅಲ್ಲಿ ಸಮುದ್ರದ ಹತ್ರನೇ ಇದು ಮಾಡ್ಬೋದು, ಪಾರ್ಕ್ ಮಾಡ್ಬೋದು. ಅಂದರೆ ಪಾರ್ಕಿಂಗ್ ಸ್ವಲ್ಪ ಕಷ್ಟನೇ, ತುಂಬ ಜನ ಇರ್ತಾರೆ ಯಾವಾಗ್ಲೂ. ನಮಗೆ ಪಾರ್ಕಿಂಗ್ ಮಾಡೋಕ್ಕೇ ಒಂದು ಅರ್ಧ ಗಂಟೆ ಆಯಿತು ಜಾಗ ಸಿಕ್ಕಕ್ಕೇ, ಆ ಥರ. ಯಾಕೆಂತಂದರೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ ಇದು, ಅದಕ್ಕೋಸ್ಕರ. ಮನೆಗಳು ನೋಡಿ, ಈಗ ನೀವು ನೋಡ್ತಿದ್ದೀರಲ್ಲ, ನಾನು ಬರೀ ಇಲ್ಲಿ ತೋರಿಸಿರೋದು 1% ಅಷ್ಟೇ. ಇಡೀ ಏರಿಯಾ ಸುತ್ತಾಕ್ಬಿಟ್ರೆ ಅಲ್ಲಿ ಇನ್ನೂ ಎಂತೆಷ್ಟು ಚೆನ್ನಾಗಿರೋ ಮನೆಗಳಿವೆಯಂತೆ. ಆಮೇಲೆ ಪೆಟ್ ಫ್ರೆಂಡ್ಲಿ ಅಂತ ಹೇಳಿದ್ನಲ್ಲ, ಅಲ್ಲಿ ನೋಡಿ ಇದೆಲ್ಲ ನೋಡಿ, ಮನೆ ಮುಂದೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅವರೆಲ್ಲ. ಆ ನಾಯಿಗಳಂತೂ ಪುಣ್ಯ ಮಾಡಿದರು ಅಂತಲೇ ಹೇಳ್ಬೋದು. ಅವರೆಲ್ಲ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ. ಟ್ರೈನಿಂಗ್ ಮಾಡಿಸಿ ಎಲ್ಲ ಕಡೆನೂ ಅವ್ರನ್ನ ಕರ್ಕೊಂಬಂದು ಅಷ್ಟು ಕೇರ್ ತಗೋತಾ ಇರ್ತಾರೆ. ಅದೊಂದು ಸಂತೋಷ ಪಡುವಂಥ ವಿಚಾರ ಈ ದೇಶದಲ್ಲಿ. ಆಮೇಲೆ ಇವೆಲ್ಲ ನೋಡಿ, ಡೆವಿಲ್ ಟ್ರೀ ಅಂತ ಇದ್ರ ಹೆಸರು. ತುಂಬ ಹ್ಯೂಜ್ ಆಗಿರುತ್ತೆ, ದೊಡ್ಡದಾಗಿ. ನಮ್ಮ ಕಡೆ ಎಲ್ಲ ದೊಡ್ಡದಾಗಿ ಅರಳಿ ಮರಗಳೆಲ್ಲ ಹರಡ್ಕೊಂಡಿರ್ತಾವಲ್ಲ, ಆ ಥರ. ಇಲ್ಲಿ ಡೆವಿಲ್ ಟ್ರೀ ಅಂತ ಇದ್ರ ಹೆಸರು. ತುಂಬ ಕಲರ್ಫುಲ್ಲಾಗಿ ತುಂಬ ದೊಡ್ಡದಾಗಿ ಹರಡ್ಕೊಂಡಿರುತ್ತೆ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು, ನಮ್ಮ ಕಡೆ ಥರ ಮರಳಿಲ್ಲ, ಇಲ್ಲಿ ಸಾಫ್ಟಾಗಿದೆ ಅಂತ ಅನ್ನಿಸ್ತು ನನಗೆ, ನೈಸಾಗಿದೆ ಅಂತ ಅನ್ನಿಸ್ತು. ನೀವು ನೋಡ್ತಾ ಇರೋರು ನಿಮಗೂ ಆ ಥರ ಏನಾದರೂ ಅನಿಸಿದರೆ, ಫೀಲ್ ಆಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಹೌದು, ನಮ್ಮ ಕಡೆಗಿಂತ ಸ್ವಲ್ಪ ನೈಸಾಗಿದೆ ಮರಳು ಅಂತ ಅನ್ನಿಸ್ತು. ಆಮೇಲೆ ಮರಳತ್ರ ಸಮುದ್ರದ ಹತ್ರ ಹೋದರೆ ನಮ್ಮ ಕಡೆ ಎಲ್ಲ ತುಂಬ ಸೆಕೆ, ಬಿಸಿಲು ಈ ಥರ ಇರುತ್ತೆ ಅಲ್ವಾ. ಇಲ್ಲಿ ಚಳಿ. ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೀನಿ ಬೀಚ್ದು, ಅಲ್ಲಂತೂ ಈ ಬೀಚಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ತುಂಬ ಚಳಿ ಇತ್ತು. ಇಲ್ಲಿ ಒಂದು 10% ಕಡಿಮೆ ಇತ್ತು. ಒಬ್ಬರು ಕಮೆಂಟ್ ಮುಖಾಂತರ ಕೇಳಿದರು, ಯಾಕೆ ಬೀಚ್ ಹತ್ರ ಅಲ್ಲಿ ಚಳಿ ಇರುತ್ತೆ, ತಿಳ್ಕೊಂಡು ಹೇಳಿ ಅಂತ ಅಂದ್ಬಿಟ್ಟು. ನಾನು ಕೇಳಿದೆ, ಹಿಂಗೆ ಮಾತಾಡ್ತಾ ಯಮುನಾ ಹೇಳಿದ್ಲು, ನಂಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ಲು. ನಾನು ಮರ್ತುಬಿಟ್ಟಿದ್ದೀನಿ. ನನಗೆ ಒಂಚೂರು ಅರ್ಥ ಆಗಿರೋಷ್ಟೇನು ಅಂದರೆ, ಸ್ವಲ್ಪ ಎತ್ತರದ ಪ್ರದೇಶ, ತಗ್ಗು ಪ್ರದೇಶ ಅಂತೆಲ್ಲ ಇರುತ್ತೆ, ಅದ್ರ ಪ್ರಕಾರ ಎಲ್ಲ ಇದಾಗುತ್ತೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳಿದ್ಲು. ಹಂಗೆ ನಾವು ಅನ್ಬೋದು, ಸಮುದ್ರ ಏನ್ಬಿಟ್ಟಪ್ಪ ಅಲ್ಲೂ ನೀರು ಇಲ್ಲೂ ನೀರು ಅಂತ. ಆದರೆ ಈ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಇರುತ್ತಲ್ಲ ಸಮುದ್ರದ ಹತ್ರ, ಅದು ವಿಭಿನ್ನವಾಗಿರುತ್ತೆ. ಒಂದೊಂದು ಓಷನ್ಗೂ ಒಂದೊಂದು ಲ್ಯಾಂಡ್ಸ್ಕೇಪು ನ್ಯಾಚುರಲ್ ಆಗಿರುತ್ತಲ್ಲ, ಅದು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಅಲ್ಲಿ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಹೋದಾಗ ಬೀಚ್ ಹತ್ರ ನಾನು ಕಾಲಿಟ್ಟಿರಲಿಲ್ಲ, ತುಂಬ ಚಳಿ ಇತ್ತು. ಇಲ್ಲಿ ಕಾಲಿಡೋಣ ಅಂತ ಟ್ರೈ ಮಾಡಿದೆ, ಇಟ್ಬಿಟ್ಟೆ ಬಿಡಿ. ಅದು ಇಲ್ಲೂ ಐಸ್ಕೊಳ್ಳೆ ನೀರು, ತುಂಬ ಒಳ್ಳೆ ಫ್ರಿಡ್ಜ್ ವಾಟ್ರ್ ಇರುತ್ತಲ್ಲ ಆ ಥರ ಇರುತ್ತೆ. ಅಂಥದ್ರಲ್ಲೂ ಕೆಲವೊಬ್ಬರು ಇದೆಲ್ಲ ಮಾಡ್ತಾಯಿದ್ರು, ಸ್ವಿಮ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ. ಅದು ಹೆಂಗೆ ಮಾಡ್ತಿದ್ರಪ್ಪ, ತುಂಬ ನಮಗಂತೂ ಐಸ್ ಕೋಲ್ಡ್ ಅಂತಲೇ ಅಂತ ಅನ್ನಿಸ್ತು. ನೀವು ನೇಚರ್ ಪ್ರಿಯರಾಗಿದ್ದರೆ ಮಿಸ್ ಮಾಡದೆ ಈ ಜಾಗನ ನಿಮ್ಮ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಪೇರೆಂಟ್ಸ್ನೂ ಕರ್ಕೊಂಬನ್ನಿ, ತುಂಬ ಖುಷಿ ಪಡ್ತಾರೆ. ನೋಡಿ, ಇವೆಲ್ಲ ಸಮುದ್ರಕ್ಕೆ ಪಟ್ಟಂಥದ್ದು ಅಲ್ಲಲ್ಲೇ ಇರುತ್ತೆ. ನಾಯಿಗಳನ್ನ ನೋಡಿ, ಯಾವ್ಯಾವ ಥರ ಬ್ರೀಡ್ ನಾಯಿಗಳು ಬೇಕು ಎಲ್ಲ ನೋಡೋಕ್ಕೆ ಸಿಕ್ಕುತ್ತೆ. ನನ್ನ ಮಗಳು ಫೋಟೋಗ್ರಫಿ ಕಲಿಬೇಕು ಅನ್ನೋದು ಆಸೆ ನನಗೂ ಇದೆ. ಟ್ರೈ ಮಾಡ್ತಾಯಿದ್ಲು, ಫ್ರೆಂಡ್ ತೀಸ್ಕೊಂಡು ಅವರು ಪೋಸ್ ಕೊಡ್ತಾಯಿದ್ರು. ಏನೋ ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಲ್ವ. ಇಂಥ ಒಳ್ಳೆ ಫ್ರೆಂಡ್ ಸರ್ಕಲ್ ಇತ್ತು, ಒಳ್ಳೆ ಪ್ಲೇಸಸ್ಗೆ ವಿಸಿಟ್ ಮಾಡಿದ್ರೆ ಆ ಕ್ಷಣ ನಮಗೆ ಸ್ವರ್ಗ ಅಂತ ಅನ್ನಿಸ್ತಾ ಇರುತ್ತೆ. ಹಂಗೆ ನನಗೂ ಆ ಫೀಲಿಂಗೇ ಬಂತು. ನೋಡಿ, ಇದೆಲ್ಲ ಇದು ಹಿಮ, ಫಾಗು ಹೆಂಗೆ ಕಾಣಿಸುತ್ತೆ ಸುತ್ತಮುತ್ತ. ಈ ವ್ಯೂ ನೋಡೋಕ್ಕೆ ಕಣ್ಣೆರಡು ಸಾಕಾಗೋದೇ ಇಲ್ಲ. ನಿಮಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಗಿರೋರು ನಿಜ ಅಂತ ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಮಕ್ಕಳಂತೂ ಉರುಳ್ಕೊಂಡು ಬರ್ತಾಯಿದ್ರು ಮರಳಲ್ಲಿ ಮೇಲಿಂದ. ಪುಟ್ಟ ಮಕ್ಕಳುಗಳು, ನಾಯಿಗಳದ್ದೇ ಇಲ್ಲಿ ಜಾಸ್ತಿ ಅಂದರೆ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ, ದೊಡ್ಡವರಿಂದ ಹಿಡ್ದು ಚಿಕ್ಕವ್ರ ತನಕ. ಏನು ಅಂತಂದರೆ ಇಲ್ಲಿ ಎಸ್ಪೆಷಲಿ ಇದ್ರ ಹೆಸ್ರು ಕಾರ್ಮಲ್ ಬೀಚ್. ಇದ್ರ ಹೆಸರು ಇಲ್ಲಿ ಏನೇನು ತುಂಬ ಮುಖ್ಯವಾಗಿರೋದು ಅಂತಂದರೆ,
ಕೋಸ್ಟಲ್ ವ್ಯೂ, ಸ್ಟನ್ನಿಂಗ್ ಕೋಸ್ಟಲ್ ವ್ಯೂ ನೋಡಬೇಕು ಅಂತಂದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು. ಆಮೇಲೆ ಗಾಲ್ಫು ದೊಡ್ಡದಾಗಿದೆ, ಗಾಲ್ಫ್ ಏರಿಯಾ ಫುಲ್ಲು ಸರೌಂಡಿಂಗ್ಸಲ್ಲಿದೆ. ನ್ಯಾಚುರಲ್ ಲ್ಯಾಂಡ್ಸ್ಕೇಪು ಪ್ರತಿಯೊಂದು ಕಡೆನೂ. ಆಮೇಲೆ ಬರ್ಡ್ ರಾಕ್ ಅಂತ ಒಂದು ಕಡೆ ವ್ಯೂ ಪಾಯಿಂಟ್ ಇದೆ, ಅಲ್ಲೆಲ್ಲ ನೀವು ನಿಲ್ಲಿಸ್ಬಿಟ್ಟು ಕಾರ್ನ ನೋಡಲೇಬೇಕು. ಮಸ್ಟ್ ವಿಸಿಟ್ ಪ್ಲೇಸಸ್ ಅವೆಲ್ಲ. 17 ಮೈಲ್ಸ್ ಅಂತ ಅಂದ್ಬಿಟ್ಟು ಅದ್ರ ಹೆಸರಂತೆ. ಒಂದೊಂದು ಕಡೆನೂ ಒಂದೊಂದು ವ್ಯೂ ಪಾಯಿಂಟ್ ನೋಡೋಕ್ಕೆ ಸಿಕ್ಕುತ್ತೆ, ಡಿಫ್ರೆಂಟ್ ವ್ಯೂ ಪಾಯಿಂಟು. ಆಮೇಲೆ ಇಲ್ಲಿ ಕಾಟೇಜಸ್ಸು ತುಂಬ ವಿಭಿನ್ನವಾಗಿದೆ. ನೋಡಿ ಇವೆಲ್ಲ ವಿಲ್ಲಾಗಳು, ಸ್ವಂತ ಅವ್ರದ್ದೇ ಓನ್ ಪ್ರಾಪರ್ಟಿ ಈ ಸಮುದ್ರದ ಎದುರುಗಡೆನೇ. ಆಮೇಲೆ ಸಮುದ್ರಕ್ಕೆ ಸಂಬಂಧಪಟ್ಟಂಥ ಪ್ರಾಣಿಗಳನ್ನೂ ನಾವು ಅದೃಷ್ಟವಶಾತ್ ನಮಗೆ ನೋಡೋಕ್ಕೆ ಸಿಕ್ತು ಲಕ್ಕಿಲಿ. ಅದನ್ನು ಕೂಡ ಒಂದಷ್ಟು ಕಡೆ ಕ್ಯಾಪ್ಚರ್ ಮಾಡಿದ್ದೀನಿ. ಅದ್ರ ಹೆಸರೆಲ್ಲ ನಂಗೆ ವೋಟರ್ ಅಂತ ಹೇಳಿದ್ಲು ನನ್ನ ಮಗಳು, ಅದ್ರ ಹೆಸರು ನೀರ್ನಾಯಿ ಅಂತಾರಲ್ಲ ಅದೆಲ್ಲ ಕೆಲವೊಂದು ನೋಡೋಕ್ಕೆ ಸಿಕ್ತು. ಅದನ್ನು ಕೂಡ ಝೂಮ್ ಮಾಡಿ ನಿಮಗೆ ತೋರಿಸೋಂಥ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೂ ಏನಾದರೂ ನೋಡಿ ನಿಮಗೆ ಕಾಣಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಏನು ಅಂತಂದರೆ ನಮ್ಮ ಕಡೆನೂ ಮಡಿಕೇರಿ ಕಡೆ ಹೋದರೆ ಕಾಫಿ ಎಸ್ಟೇಟ್ ಮಧ್ಯ ಅವ್ರುಗಳು ಮನೆ ಮಾಡ್ಕೊಂಡಿರ್ತಾರೆ. ಡಿಫ್ರೆಂಟಾಗಿ ಅಲ್ಲೂ ನೋಡೋಕ್ಕೆ ಸಿಕ್ಕುತ್ತೆ. ನಮ್ಮ ದೇಶದಲ್ಲೂ ಇವೆಲ್ಲ ಇವೆ, ಸಮುದ್ರ ಇದೆ, ಈ ನೇಚರ್ಗಳು ಇದಕ್ಕಿಂತ ಚೆನ್ನಾಗಿದೆ ಅನ್ಬೋದು, ಅಥವಾ ಇಷ್ಟೇ ಚೆನ್ನಾಗಿದೆ ಅಂತ ಅನ್ಬೋದು. ಆದರೂ ನಮಗೆ ಬೇರೆ ದೇಶಕ್ಕೆ ಬರುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡುತ್ತೀವಲ್ವ, ಎಲ್ಲ ಥರದ್ದು ನಮಗೆ ಲೈಫಲ್ಲಿ ಒಳ್ಳೊಳ್ಳೆ ಈ ಥರ ಪ್ರಕೃತಿ ನ್ಯಾಚುರಲ್ ಆಗಿರುವಂಥ ಒಂದಷ್ಟು ನೇಚರ್ನ ನೋಡೋಕ್ಕೆ ಸಿಕ್ಕತ್ತಲ್ಲ, ಅದನ್ನೆಲ್ಲ ನಮಗೆ ನೋಡಿ ಕಣ್ಣು ತುಂಬ್ಕೋಬೇಕು ಅನ್ನೋದು ನನ್ನೊಂದು ಆಸೆ, ನಂದೊಂದು. ನಿಮಗೂ ಅದೇ ಥರ ಏನಾದರೂ ಇಂಟ್ರೆಸ್ಟ್ ಇದೆಯಾ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತಂದರೆ ತಿಳಿಸಿ. ಆಮೇಲೆ ನಾನು US ಬಂದಾಗಲಿಂದ ಇಂಡಿಯಾ ಟು US ಅಂತ ಅಂದ್ಬಿಟ್ಟು ಒಂದು ವೀಡಿಯೋನ ಪ್ಲೇಲಿಸ್ಟ್ಗೆ ಹಾಕಿ ಎಲ್ಲ ಇಲ್ಲಿಗೆ ಸಂಬಂಧಪಟ್ಟ ವೀಡಿಯೋಸ್ನೆಲ್ಲ ಅದರಲ್ಲಿ ಹಾಕಿದ್ದೀನಿ. ಪ್ಲೇಲಿಸ್ಟಲ್ಲಿ ಇಂಡಿಯಾ ಟು ಅಮೇರಿಕಾ ಅಂತ ಟೈಟಲ್ ಕೊಟ್ಬಿಟ್ಟು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಾನು ಇಲ್ಲಿಗೆ ಬಂದಾಗಲಿಂದ ಶೇರ್ ಮಾಡ್ಕೊಂಡಿರೋ ಅಂಥ ವೀಡಿಯೋಗಳೆಲ್ಲ ಒಂದೇ ಕಡೆ ನೋಡ್ಬೋದು. ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥಮ್ಸ್ ಅಪ್ ಕೊಡೋದನ್ನು ಮರಿಬೇಡಿ. ಹಂಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ, ನೀವು ಆಲ್ರೆಡಿ ಇಲ್ಲೆಲ್ಲ ಬಂದಿದ್ದೀರಾ ಅಥವಾ ಬರಬೇಕು ಅಂತಿದ್ದೀರಾ, ಬೇರೆ ಸ್ಟೇಟ್ನವರು, ಇಲ್ಲಿಯವರೇ US ಅಥವಾ ಬೇರೆ ನಮ್ಮ ದೇಶದವರು ಯಾರು ನೋಡ್ತಿದ್ರೆ ಬರಬೇಕು ಅನ್ನೋ ಪ್ಲ್ಯಾನ್ ಇದ್ದರೆ ಈ ಜಾಗನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಕಾರ್ಮಲ್ ಬೀಚ್ ಅಂತ ನೋಡಿ, ಒಂದು ವೋಟರು, ಇದ್ರ ಹೆಸರು ವೋಟರ್ ಅಂತೆ. ಅದು ತಲೆನ ಮೇಲಕ್ಕೆ ಮಾಡ್ಕೊಂಡು ಉಲ್ಟಾ ಮಲ್ಕೊಂಡು ಕಾಲು ನಿಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇತ್ತು. ಹಾಗೇ ನೋಡಿ ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಹೋಗಿ. ನನ್ನಂಗೆ ಪ್ರಕೃತಿ ಪ್ರಿಯರಾದ್ರಂತೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿರ್ತೀರ. ಒಂದೊಂದು ವ್ಯೂ ಪಾಯಿಂಟಲ್ಲೂ ಒಂದೊಂದು ವಿಶೇಷತೆ. ಇಲ್ಲಿ ಒಂದು ಕಡೆ ಬರ್ಡ್ಗಳು ನೋಡೋಕ್ಕೆ ಸಿಕ್ಕತ್ತೆ, ಒಂದು ಕಡೆ ನೋಡಿ ಇದಂತೂ ಅದ್ರದ್ದು ಓನ್ ಟೈಮ್ನ ಸ್ಪೆಂಡ್ ಮಾಡ್ತಾಯಿತ್ತು. ನಾನು ಝೂಮ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನೋಡಿ ನಂಗೆ ಈ ಥರದ್ದೆಲ್ಲ ತುಂಬ ಏನು ಕಲರ್ಫುಲ್ಲಾಗಿ, ಎಷ್ಟು ಕ್ಯೂಟಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಅಲ್ಲಲ್ಲೇ. ಆಮೇಲೆ ಕಾಗೇನೂ ಅಷ್ಟೇ, ಒಂದು ಕಡೆ ಅದರದ್ದೇ ಆದಂಥ ಒಂದು ನಾವು ಫೋಟೋಗೆಲ್ಲ ಹೆಂಗೆ ಪೋಸ್ ಕೊಡ್ತೀವಿ ಆ ಥರ ಕೊಟ್ಟಿದೆ. ಮುಂದೆ ಆ ಕ್ಲಿಪ್ಪಿಂಗು ಬರುತ್ತೆ ನೋಡಿ. ಆಮೇಲೆ ಕೆಲವೊಂದು ಕಡೆ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಇಲ್ಲಿ ಕಾಗೇನು ಅಮೇರಿಕಾಗೇನು ನಮ್ಮ ಕಡೆ ಕೂಗ್ದಂಗೆ ಕೂಗುತ್ತಲ್ಲೋ, ನಮ್ಮ ಕಡೆ ಕಾಗೆ ಇದ್ದಂಗೆ ಬಣ್ಣ ಇದೆಯಲ್ಲೋ ಅಂತಂದ್ಬಿಟ್ಟು ಒಂದು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಶೇರ್ ಮಾಡಿದರು. ಹಿಂಗೆ US ಬಂದಾಗ ಅವರಮ್ಮ ಮಾತಾಡಿರೋ ಅಂಥದ್ದನ್ನ. ನಿಜವಾಗ್ಲೂ ಇಲ್ಲ, ನೀವು ಇಲ್ಲಿರೋರು ಅಬ್ಸರ್ವ್ ಮಾಡಿ, ನೋಡೋಕ್ಕೆ ಬಣ್ಣ ಅಂತೂ ನಮ್ಮ ಕಡೆ ಕಾಗೆ ಬಣ್ಣದಂಗೆ ಇದೆ. ಆದರೆ ಅದು ಕೂಗುತ್ತಲ್ಲ, ಅದ್ರ ಶಬ್ದ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೀವು ಅಬ್ಸರ್ವ್ ಮಾಡಿಬಿಟ್ಟು ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡಿ ಕಮೆಂಟ್ ಮಾಡಿ. ನೀವು ಅಬ್ಸರ್ವ್ ಮಾಡಿದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು. ನಿಜವಾಗ್ಲೂ ಅಥವಾ ನನಗೇನಾದ್ರು ಆ ಥರ ಅನ್ನಿಸ್ತಾ? 90% ಇಲ್ಲ. ಬಣ್ಣ ಅದೇ ಆದ್ರೂ ಅದ್ರ ವಾಯ್ಸ್, ಅದು ಕೂಗೋ ರೀತಿ ಕಾಗೆ ಡಿಫ್ರೆಂಟ್ ಆಗಿದೆ ನಮ್ಮ ದೇಶಕ್ಕೂ ಈ ದೇಶಕ್ಕೂ. ಆಮೇಲೆ ನೋಡಿ ಇದು ಪೋಸ್ ಕೊಡ್ತಾಯಿತ್ತು. ನಾನು ಅಂದ್ಕೊಂಡಿದ್ದು ಎಷ್ಟು ಚೆನ್ನಾಗಿ ಹಂಗೇ ಒಂದು 10 ನಿಮಿಷ ಕೂತಿತ್ತು ನೋಡಿ. ಇದು ಬರ್ಡ್ ರಾಕ್ ಅಂತ. ಈ ರಾಕ್ ಮೇಲೆ ಬರ್ಡ್ಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿ ದಪ್ಪದು ಸ್ಕ್ವಿರಿಲ್ಗಳು, ಬೇರೆ ಬೇರೆ ಕಲರ್ಫುಲ್ ಬರ್ಡ್ಸು, ಚಿಕ್ಕದರಿಂದ ಹಿಡಿದು ದೊಡ್ಡ ದೊಡ್ಡ ಬರ್ಡ್ಸು ಎಲ್ಲ ನೋಡೋಕ್ಕೆ ಸಿಕ್ಕತ್ತೆ. ಇಲ್ಲಿ ಯಾರೋ ಸಿಟೀಸ್ ಅಂತಂದರೆ ನಮ್ಮ ದೇಶದವ್ರಂತೂ ಅಲ್ಲ. ನಮ್ಮ ದೇಶದವ್ರಾಗಿದ್ದರೆ ನನಗೂ ಹಿಂದಿಲೋ ಅಥವಾ ನನಗೆ ಇಲ್ಲಿ ಆ್ಯಕ್ಸೆಂಟೇ ಬೇರೆ, ಇಂಗ್ಲೀಷು ಗೊತ್ತಿರೋ ಇಂಗ್ಲೀಷಲ್ಲೋ ಯಾವುದ್ರಲ್ಲಾದರೂ ನಾನು ಅವ್ರಿಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಆದರೆ ಅವ್ರು ಬೇರೆ ದೇಶದವರು. ನೋಡಿ ಪಾಪ ಸ್ಕ್ವಿರಿಲ್ಲು ಅವ್ರು ಫುಡ್ ತಿಂತಾಯಿದ್ರು ಅಂತ ಈಸ್ಕೊಳ್ಳೋಕ್ಕೆ ಅಂತ ಈಚೆಗೆ ಬರ್ತಾಯಿತ್ತು. ಆ ಸ್ಕ್ವಿರಿಲ್ನ ಇಟ್ಕೊಂಡು ತಿನ್ಕೊಳ್ಳೋಕ್ಕೆ ಅಂತ ಇನ್ನೊಂದು ದೊಡ್ಡ ಪಕ್ಷಿ ಬಂದು ಅದಕ್ಕೆ ಬಾಯ ಆಗ್ತಾಯಿತ್ತು. ಅದೇನು ಕಣ್ಣಲ್ಲಿ ನೋಡ್ತಾ ಇರ್ತಾರೆ,
ನಗ್ತಾ ಇರ್ತಾರೆ. ಇಂಥವ್ರಿಗೆ ಏನು ಮಾಡೋದು ಯಾವತ್ತೂ ಹೇಳ್ತಾರೆ ನೋಡಿ, ನಾವು ಫಾರೆಸ್ಟ್ ನಡುವೆ ಟ್ರಾವೆಲ್ ಮಾಡಬೇಕಾ ಇಂಥ ಕಡೆ ಎಲ್ಲ ಬಂದಾಗ ನಾವು ತಿನ್ನೋ ಫುಡ್ಗಳನ್ನ ಹಾಕ್ಬಾರ್ದಂತೆ. ಅವಕ್ಕೆ ಕೆಲವೊಂದಕ್ಕೆ ಆಗೋದಿಲ್ಲ, ನಾವು ತಿನ್ನೋ ಫುಡ್ಡು ಸತ್ತೋಗ್ಬಿಡ್ತವೆ. ಅಕಸ್ಮಾತು ಇನ್ನೊಂದಷ್ಟು ರೋಡ್ ಸೈಡಲ್ಲಿ ಟ್ರಾವೆಲ್ ಮಾಡುವಾಗ ಸಿಕ್ಕುವಂಥ ಪ್ರಾಣಿಗಳಿಗೆ ಹಾಕ್ಬಿಟ್ರೆ ಒಂದು ಸರಿ ರುಚಿ ನೋಡ್ಬಿಟ್ಟು ಇನ್ನೊಂದು ಸರಿನೂ ಯಾರಾದರೂ ಹಾಕ್ತಾರೆ ಅಂತ ರೋಡಿಗೆ ಬಂದು ಪಾಪ ಅವು ಪ್ರಾಣಿಗಳು ಆಕ್ಸಿಡೆಂಟ್ ಆಗಿ ಸತ್ತೋಗೋಂಥ ಸಂಭವ ಕೂಡ ಇರುತ್ತೆ. ಇದೆಲ್ಲ ಜನರಲ್ ನಾಲೆಡ್ಜು, ಇದನ್ನೆಲ್ಲ ತಿಳ್ಕೊಬೇಕು ನಾವು. ಪಾಪ ನಾವು ಇದನ್ನೆಲ್ಲ ನೋಡೋಕ್ಕೆ ಅಂತ ಇಷ್ಟು ದೂರದಿಂದ ಹೋಗಿ ಇಂಥ ಪ್ರಕೃತಿನೇ ನಾವೇ ಕೈಯಾರೆ ಹಾಳು ಮಾಡಬಾರ್ದಲ್ವಾ. ದೇವ್ರು ಕೊಟ್ಟಿರೋ ದೈವದತ್ವವಾಗಿ ಬಂದಿರೋಂಥ ಒಂದು ನ್ಯಾಚುರಲ್ ಆಗಿರೋಂಥ ನೇಚರ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕೇ ಹೊರತು ನಾಶ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು. ನೋಡೋಕೆ ಎಜುಕೇಟೆಡ್ ಥರನೇ ಇದ್ದರು, ಆದರೆ ಅವರು ಆ ಥರ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ನಾನು ಹೇಳಿದ್ನಲ್ಲ ಕಾಟೇಜ್ ಅಂತ, ನಾವಿಲ್ಲಿ ಕಾಫಿ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ ಹೊರಡೋಕ್ಕೆ ಮುಂಚೆ. ಇದು ಫುಲ್ ಎಲ್ಲ ಕಲ್ಲು ಬಂಡೆಗಳ ಥರ ಸ್ಟ್ರಕ್ಚರ್ ಇತ್ತು. ಒಳಗಡೆ ತುಂಬ ದೊಡ್ಡದಾಗಿತ್ತು ಜಾಗ. ಇಲ್ಲಿ ಕಾಫಿ ತೊಗೊಂಡು ನಾವು ಸ್ವಲ್ಪ ಹೊತ್ತು ಕುಡಿದು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೊರಟ್ವಿ. ಇದೇ ನನ್ನ ವೀಡಿಯೋಸ್ನ ನೀವು ನೋಡಿದ್ರೆ, ಒಂದು ವೀಡಿಯೋದಲ್ಲಿ ಈ ನಮ್ಮ ಮಕ್ಕಳೇ ಬಂಡೀಪುರಕ್ಕೆ ಕರ್ಕೊಂಡು ಹೋಗಿದ್ರು. ಲಾಸ್ಟ್ ಇಯರ್ ಬಂದಿದ್ದಾಗ 3 ಡೇಸು ಅಲ್ಲಿ ಒಂದು ಕಾಟೇಜ್ ಬುಕ್ ಮಾಡಿದರು. ಅಲ್ಲಿ ಕೂಡ ನೇಚರ್ ವಾಕ್ ಅಂತ ನಾವು ಕಾಟೇಜಲ್ಲಿರೋರಿಗೆ ಅವ್ರು ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಆ ಥರ ಫೆಸಿಲಿಟೀಸು ಇಲ್ಲೂ ಇತ್ತು. ನೋಡಿ, ಹಿಂಭಾಗದಿಂದ ಈ ಕಾಟೇಜ್ ಹಿಂಭಾಗದಿಂದ ಈ ಥರ ವ್ಯೂ ಪಾಯಿಂಟ್ ಇತ್ತು. ನಮ್ಮ ದೇಶದಲ್ಲೂ ಇದೆ. ಈಗ ಕಾಫಿ ಎಸ್ಟೇಟ್ ಮಧ್ಯೆ ವಿಲ್ಲಾಗಳು, ಮನೆಗಳು ನೋಡೋಕ್ಕೆ ಸಿಕ್ಕುತ್ತೆ. ಈ ಥರ ಸಮುದ್ರದ ಮಧ್ಯೆ ಈ ಉಡುಪಿ, ಈ ಮಲ್ಪೆ, ಈ ಕಡೆ ಎಲ್ಲ ಬೀಚ್ ಹತ್ರ ಹೋದರೆ ನಮಗೂ ಎಲ್ಲ ಸಿಕ್ಕುತ್ತೆ. ಆದರೆ ಬೇರೆ ದೇಶಕ್ಕೆ ಬರುವಂಥ ಆಪರ್ಚುನಿಟಿ ಸಿಕ್ಕಿದಾಗ ಇಲ್ಲಿ ನೋಡಬೇಕಾದಂಥ ಜಾಗಗಳನ್ನೂ ನಾವು ಎಕ್ಸ್ಪ್ಲೋರ್ ಮಾಡಿದ್ರೆ ಸ್ವಲ್ಪನಾದರೂ ವಿಭಿನ್ನತೆ ಇದ್ದೇ ಇರುತ್ತೆ ಖಂಡಿತ. ನೋಡಿ, ಪ್ರಾಣಿಗಳು ಅದು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾರೆ ಅನ್ನಲ್ಲ, ಹಂಗೆ ದೇವಸ್ಥಾನಗಳಾಗಿರ್ಬೋದು, ಈ ಥರ ಪ್ಲೇಸಸ್ ಆಗಿರ್ಬೋದು ನಮ್ಮ ಕಡೆನೂ ಇದೆ, ಇಲ್ಲ ಅಂತಲ್ಲ, ಎಲ್ಲ ಕಡೆನೂ ಇರುತ್ತೆ. ಆದರೆ ಆ ದೇಶಕ್ಕೆ ಹೋದಾಗ ಆ ದೇಶದ್ದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋದಿದೆಯಲ್ವ, ಒಂದು ಒಳ್ಳೆಯದನ್ನು ಈ ಥರದನ್ನೆಲ್ಲ ನೋಡಿ ಕಣ್ತುಂಬ್ಕೊಳ್ಳೋವಂಥದ್ದು, ನಮಗೆ ಗೊತ್ತಿರೋದನ್ನ ಇನ್ನೊಬ್ರಿಗೆ ತಿಳಿಸೋವಂಥದ್ದು, ಇವೆಲ್ಲ ನಂಗೆ ತುಂಬ ಖುಷಿಯಾದಂಥ ವಿಚಾರಗಳು. ಅದಕ್ಕೋಸ್ಕರ ನನ್ನಂಗೆ ನೇಚರ್ ಇಷ್ಟಪಡುವಂಥ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಅಂತ ಈ ಥರ ವೀಡಿಯೋಗಳನ್ನೂ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ವೀಡಿಯೋಸ್ ಏನಾದ್ರು ಇಷ್ಟ ಆಗ್ತಿದ್ರೆ ಮಿಸ್ ಮಾಡದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಥಮ್ಸ್ ಅಪ್ ಕೊಡಿ, ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ತಿಳಿಸಿ. ಏನಾದರೂ ಮಿಸ್ಟೇಕ್ ಮಾಡಿದರೆ ವೀಡಿಯೋದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ತಿಳಿಸಿದ್ರೆ ನನಗೂ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕುತ್ತೆ. ಫ್ರೀ ಆಗಿದ್ದಾಗ ಹಳೆ ವೀಡಿಯೋನೆಲ್ಲ ಹೋಗಿ ನೋಡಿ. ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ